ಇಷ್ಟು ದಿನ ನಮ್ಮ ಅಜ್ಜಿಯವ್ರನ್ನ ಕನ್ನಡಕ ಹಾಕದೇ ಇರೋರನ್ನ ನೋಡಿದ್ರಿ. ಇಲ್ಲೇ ಹೋಗಿದ್ರು ನಮ್ಮೂರ ಹತ್ರನೇ. ಅಲ್ಲಿ ಸ್ಪೆಕ್ಟ್ ಬೇಕೇ ಬೇಕು, ತಗೊಳ್ರಿ ಪರವಾಗಿಲ್ಲ ಅಂತ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ನೋಡಿ ಗೈಸ್, ಅಜ್ಜಿಯವರಿಗೆ ಈ ಬಾಕ್ಸ್ ಅನ್ನ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ. ಅಮ್ಮವರು ಮತ್ತೆ ಮಲ್ಕೊಂಡಿದ್ದಾರೆ. ಹಾಯ್ ಚಂದು ಫ್ಯಾಮಿಲಿ, ಎಲ್ರಿಗೂ ಗುಡ್ ಚೈ ಚಂದ್ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಿರೋದು ಬಸ್ ಸ್ಟ್ಯಾಂಡಿಂದ. ಏನಕ್ಕೆ ಅಂತ ಅಂದರೆ ಇವಾಗ ಚನ್ನಗಿರಿಗೆ ಹೋಗ್ತಾ ಇದ್ದೀನಿ. ಇಷ್ಟು ದಿನ ನಮ್ಮ ಅಜ್ಜಿಯವ್ರನ್ನ ಕನ್ನಡಕ ಹಾಕದೇ ಇರೋರನ್ನ ನೋಡಿದ್ರಿ. ಆಲ್ರೆಡಿ ಎಷ್ಟೋ ಏಜ್ ನಿನಗೆ? 80 ಆಗಿತ್ತಲ್ಲ, 80 ಹತ್ರ ಆಗಿದೆ. ಆದರೂ ಕೂಡ ಇಷ್ಟು ವರ್ಷ ಆದರೂ ಕೂಡ ಕನ್ನಡಕ ಹಾಕಿಲ್ಲ. ನಾವು ಸಣ್ಣವ್ರು ಇದ್ದಾಗಲೇ ಇವಾಗಿನ ಯಂಗ್ ಹುಡುಗರಾಗಿರ್ಬೋದು ಎಲ್ಲರೂ ಕೂಡ ಹಾಕೋತಿದ್ದಾರೆ. ಯಾಕೆ ಅಂತಂದ್ರೆ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಈಗಿನ ಫುಡ್ ಆ ಥರ ಇದೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಹಾಕೋತಾ ಇದ್ದೀವಿ. ಆದರೆ ಅಜ್ಜಿಯವರು ಇಲ್ಲಿ ತನಕ ಸ್ಪೆಕ್ಟ್ನೇ ಹಾಕಿಲ್ಲ. ಆಪ್ರೇಷನ್ ಏನೋ ಮಾಡ್ಕೊಂಡು ಬಂದಿದ್ದೆ. ಆಲ್ರೆಡಿ ಒಂದು 6 ತಿಂಗಳಾತಲ್ಲ, ಒಂದು 6 ತಿಂಗಳಾತಲ್ಲ. ಮತ್ತೆ ಈ ಯುಗಾದಿ ಬಂತು ಅಂತಂದರೆ 1 ವರ್ಷ ಆಯಿತು ಅಂತ ಹೇಳ್ತೀನಿ. 1 ವರ್ಷ ಆಯಿತು. ಶಂಕರ ಹಾಸ್ಪಿಟಲ್ನಲ್ಲಿ ಮಾಡಿಸ್ಕೊಂಡ್ಬಂದಿದ್ದು. ಆದರೆ ಅಲ್ಲಿ ಸ್ಪೆಕ್ಟ್ ಏನು ಬೇಕಾಗಿಲ್ಲ ಸದ್ಯಕ್ಕೆ, ಹೋಗ್ರಿ. ಆಮೇಲೆ ಏನಾದರೂ ಪೇನ್ ಆಯಿತು ಅಥವಾ ಇನ್ನೊಂದು ಏನಾದರೂ ಆಯಿತು ಅಂದರೆ ಅವಾಗ ನೋಡೋಣಂತೆ ಅಂತ ಹೇಳಿದರು. ಆದರೆ ಇವಾಗ ಮತ್ತೆ ಇಲ್ಲೇ ಹೋಗಿದ್ರು ನಮ್ಮೂರ ಹತ್ರನೇ. ಅಲ್ಲಿ ಸ್ಪೆಕ್ಟ್ ಬೇಕೇ ಬೇಕು, ತಗೊಳ್ರಿ ಪರವಾಗಿಲ್ಲ ಅಂತ ಎಲ್ಲನೂ ಕೂಡ ರೆಡಿ ಮಾಡಿದ್ದಾರೆ. ಇನ್ನೇನು ಇವತ್ತು ಚನ್ನಗಿರಿಗೆ ಹೋಗಿ ತೊಗೊಂಬರೋದು ಅಲ್ಲವ? ಚನ್ನಗಿರಿ ಹೋಗಿ ಈ ಕಡೆ ತಿರುಗು. ತಾವರೆಕೆರೆಗೆ ಹೋಗಿದ್ದೆ. ಅವರು ರಜಾ ಹೋಗಿದ್ದು, ಮಕ್ಕಳು ರಜಾ ಅಂತಂದು ಅದಕ್ಕೆ ಇವತ್ತು ಬರ್ರಿ ಅಂತ ಹೇಳಿ. ಇವತ್ತು 20ನೇ ತಾರೀಕು. ಇವತ್ತು ಬರ್ರಿ ಅಂತ ಹೇಳಕ್ಕೆ ಇವತ್ತು ನೋಡೋಣ ಬನ್ನಿ ಗೈಸ್. ಇಷ್ಟು ದಿನ ನಮ್ಮ ಅಜ್ಜಿಯವ್ರು ಹಿಂಗೆ ಕನ್ನಡಕ ಹಾಕ್ದಲ್ಲೇ ಈ ಥರ ಕಾಣ್ತದಾರ ನೋಡಿ. ಇನ್ಮೇಲೆ ಕನ್ನಡಕ ಹಾಕಿದ್ರೆ ಯಾವ ಥರ ಕಾಣ್ತಾರೆ ಅಂತ ನೋಡೋಣ ಗೈಸ್. ಆಯ್ತಾ? ಹೆಂಗೆ ಕನ್ನಡಕ ಹಾಕಿದ್ರೆ ಚೆನ್ನಾಗಿ ಕಾಣ್ತಾರ, ಹಾಕದೆ ಇದ್ದಾಗ ಚೆನ್ನಾಗಿ ಕಾಣ್ತಾರ ನೋಡೋಣಂತೆ. ಆದರೂ ತಡಿಯವ ಒಂದು ಹೇಳವ, ನೀವು ಅವಾಗಿನ ಕಾಲದಾಗ ಏನೇನು ಫುಡ್ ತಿಂತಾಯಿದ್ರಿ? ಇಷ್ಟು ಕಣ್ಣು ಇಷ್ಟು ಚೆನ್ನಾಗದಾವಲ್ಲ. ಇವಾಗಿನ ಹುಡುಗರೇ ಸಣ್ಣ ಸಣ್ಣ ಹುಡುಗರೇ ಹಾಕ್ಯಂತಾರ ಕನ್ನಡಕನ. ಏನೇನು ತಿಂತಿದ್ರಿ? ಸೊಪ್ಪು, ಬೆಂಡೆಕಾಯಿ. ಇವಾಗ ಸಂತೆ ತಂದವಲ್ಲ. ಬೇಕಾದ ಗಂಟೆ ಸೊಪ್ಪು ಎಲ್ಲ ತಂದು ಎಲ್ಲ ತಿಂತಿದ್ವಿ ನಾವು. ಒಳ್ಳೊಳ್ಳೆ ತರಕಾರಿ, ಮೆಣಸಿನ್ಕಾಯಿ, ಜವಳಿಕಾಯಿ, ಹೀರೆಕಾಯಿ, ಬೆಂಡೆಕಾಯಿ. ಆಮೇಲೆ ಬೇಕಾದಂತ ಮೀನು ಹಿಡ್ಕೊಂಡು ಮನೆಗೆ ಕೋಳಿ ಕುರಿ, ರಾಗಿ ಮುದ್ದೆ ಒಳ್ಳೆ ಊಟ. ಜೋಳ, ಗೋಧಿ, ಬೇಳೆ. ಅದಕ್ಕೋಸ್ಕರ ಕಣ್ಣುಗಳು ಇಷ್ಟು ಚೆನ್ನಾಗಿದ್ದಾವೆ. ನೋಡಿದ್ರಲ್ಲ ನೀವು ಕೂಡ. ಹೊರಗಿನ ಐಟಮನ್ನು ಜಾಸ್ತಿ ಎಲ್ಲ ತಿನ್ನಕ್ಕೆ ಹೋಗ್ಬೇಡಿ. ಅನಿವಾರ್ಯ ಅಂತ ಅಂದರೆ ಎಲ್ಲೋ 1 ಊಟ 2 ಊಟ ಮಾಡಿ ಮನೆ ಊಟನೇ ಪ್ರಿಫರ್ ಮಾಡಿ. ಜಾಸ್ತಿ ಬೆಂಡೆಕಾಯಿ ಆಗಿರ್ಬೋದು ಮತ್ತು ಸರ್ಚ್ ಮಾಡಿ ಕಣ್ಣಿಗೆ ಯಾವುದ್ಯಾವ್ದು ಒಳ್ಳೇದಿರುತ್ತೋ ಅದನ್ನು ತಿನ್ನಿ. ಮೀನಾಗಿರ್ಬೋದು, ನೀವು ನಾನ್ ವೆಜ್ ಆಗಿದ್ದರೆ ಮೀನು ಮತ್ತು ಕರ್ಬೇವಿನ ಸೊಪ್ಪು ಆಗಿರ್ಬೋದು. ಈ ಥರದ ವೆಜ್ ಆಗಿದ್ರೆ ಕರ್ಬೇವಿನ ಸೊಪ್ಪು ಮತ್ತು ಮೀನು, ಮೊಟ್ಟೆ, ಈ ಥರದವೆಲ್ಲ ತಿಂತಾಯಿರಿ. ಹುರ್ಕೊಂಡು ಕರ್ಬೇವಿನ ಸೊಪ್ಪು ಹುರ್ಕೊಂಡು ಕಡಲೆಬೇಳೆ ಹುರಿದು ಕಾಯಿ ಚೆಂಡು ಅದು ಕರ್ಬೇವಿನ ಸೊಪ್ಪು ಹಂಗೆ ತಿನ್ಬೇಕು. ಕರ್ಬೇವಿನ ಸೊಪ್ಪು ಚಟ್ನಿ ಮಾಡ್ಕೊಂಡು ಚಟ್ನಿ ಅದು ಕಣ್ಣಿಗೆ ಭಾಳ ಹೇಳಿದ್ರಲ್ಲ ಅಜ್ಜಿಯವರು. ಆ ಥರದವು ಮಾಡ್ಕೊಂಡು ನೀವು ಕೂಡ ತಿನ್ನಲಿಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡಿ ಬನ್ನಿ. ಇವಾಗ ಬಸ್ ಬರೋ ಟೈಮ್ ಆಯಿತು. ಆಲ್ರೆಡಿ 12 ಗಂಟೆ ಆಗಕ್ಕೆ ಬಂದೈತೆ. ಇಷ್ಟೊತ್ತಿಗೆ ಹೋಗಿ ಅಲ್ಲಿ ಹಾಸ್ಪಿಟಲಲ್ಲಿ ಇರಬೇಕಾಗಿತ್ತು. ಸ್ವಲ್ಪ ಟೈಮ್ ಆಗೈತೆ. ನೋಡೋಣ. ಅವರು ಚೀಟಿಯನ್ನು ಬರೆದು ಅವ್ರ ಹತ್ರನೇ ಇಟ್ಕೊಂಡಿದ್ದಾರಂತೆ. ಸೊ ಯಾವುದು ಕನ್ನಡಕ ತಗೊಂತೀವಿ, ಕೊಡ್ತಾರಾ ಇಲ್ವಾ? ತುಂಬ ರಶ್ ಇರುತ್ತೆ ಅನ್ಕೋತೀನಿ. ನೋಡೋಣ ಇವತ್ತು ಹೇಗೆಲ್ಲ ಆಗುತ್ತೆ ಅಂತ. ಬನ್ನಿ ಇವಾಗ ಹೋಗೋಣ ಗೈಸ್. ನಾವಿವಾಗ ಜಸ್ಟ್ ಆಸ್ಪತ್ರೆ ಹತ್ರ ಬಂದ್ವಿ. ನೋಡ್ತಿರ್ಬೋದು ಸಾರ್ವಜನಿಕ ಆಸ್ಪತ್ರೆ ಚನ್ನಗಿರಿ ಅಂತ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಇದೇ ನೋಡಿ ಗೈಸ್ ನಮ್ಮ ತಾಲೂಕು ಆಸ್ಪತ್ರೆ ಮೇನ್ ಎಂಟ್ರೆನ್ಸ್ ಈ ಥರ ಇದೆ. ಬನ್ನಿ ಲೆಟ್ಸ್ ಗೋ, ಒಳಗಡೆ ಹೋಗೋಣ. ಜನ ಇದ್ದಾರೆ ಅಂತ ಅನ್ಕೋತೀನಿ. ಆಲ್ರೆಡಿ ಎಷ್ಟೋ ಒಂದು ಕಾರ್ಗಳಿದ್ದಾವೆ ನೋಡಿ. ಬನ್ನಿ ನೋಡೋಣ.
ಅಲ್ಲಿ ಅವ್ರದ್ದೇ ಸಪ್ರೇಟ್ ಇರ್ಬೋದು ಕಣ್ಣಿನವ್ರದ್ದು, ಕೇಳ್ಕೊಂಡು ನೋಡೋಣ. ಅಜ್ಜಿಯವರು ಯಾರೋ ಬಂದಿದ್ದಾರೆ, ಅವ್ರಿಗೆ ಗೊತ್ತಿರೋಲ್ಲ ಅಂತ ಮಾತಾಡ್ತಿದ್ದಾರೆ. ಜಸ್ಟ್ ಇವಾಗ ತಾನೇ ಬಂದ್ವಿ ನಮ್ಮ ಚನ್ನಗಿರಿ ಆಸ್ಪತ್ರೆಗೆ. ಬನ್ನಿ ನೋಡೋಣ ಏನೇನಾಗುತ್ತೆ ಅಂತ ತೋರಿಸ್ತೀನಿ, ಎಷ್ಟು ಜನ ಇದ್ದಾರೆ ಅಂತ ನೋಡೋಣ. ಜಸ್ಟ್ ಇವಾಗ ನಾವು ಆಸ್ಪತ್ರೆ ಒಳಗಡೆ ಬಂದ್ವಿ. ಅಲ್ಲಿ ಕೇಳಿದ್ವಿ, ಅವರು ಹೇಳಿದ್ರು ಈ ಕಡೆ ಹೋಗಿ ಅಂತ ಅಂದರೆ 33, 34 ನೋಡ್ತಿದ್ದೀರಾ. 33ನೇ ನಂಬರ್ ಯಾವುದಿದೆ ಅಂತ ಅಂದರೆ ಆಪ್ಥಮೊಲಜಿಸ್ಟ್ ಅಂತ ಇದೆ. ಇದು ಕಣ್ಣಿನ ಪರೀಕ್ಷೆ ಕೊಠಡಿ ಅಂತ ಇದೆ. ಅಲ್ಲಿ ಒಳಗಡೆ ನೋಡಿದ್ವಿ, ಆದರೆ ಡಾಕ್ಟರ್ ಇಲ್ಲ. ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಡಾಕ್ಟರ್ ಬಂದರೆ ಅಜ್ಜಿಯವರಿಗೆ ತೋರಿಸ್ಕೊಂಡು ಹೋಗೋಣ ಅಂತ. ಬನ್ನಿ ನೋಡೋಣ ಇಲ್ಲಿ ಎಷ್ಟೊತ್ತಾಗುತ್ತೆ ಏನು ಅಂತ. ಇವಾಗ ಸದ್ಯಕ್ಕೆ ಡಾಕ್ಟರ್ ಅವರು ಇಲ್ಲ, ನೋಡೋಣ. ಓಕೆ ಗೈಸ್, ಇವಾಗ ಸ್ಪೆಕ್ಟೇನ್ ಕೊಟ್ಟಿಲ್ಲ, ಬಟ್ ತವರಿಕೆರೆಗೆ ಹೋಗಿ ಇಸ್ಕೊಳ್ರಿ ಅಂತ ಪಾಪ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು. ಯಾರಾದರೂ ಕಣ್ಣಿನಿಗೆ ಬಗ್ಗೆ ಇಲ್ಲಿ ಚನ್ನಗಿರಿ ತಾಲೂಕಾಗಿರ್ಬೋದು, ಇಲ್ಲಿ ಯಾರಾದರೂ ಬಂದ್ರಿ ಅಂತ ಅಂದರೆ ಇಲ್ಲೇ ಬನ್ನಿ. ನಿಜವಾಗ್ಲೂ ಎಷ್ಟು ಕಾಮಾಗಿ ಮಾತಾಡ್ತಾರೆ, ಅವರ ಮುಟ್ಟಿ ನೋಡ್ತಾರೆ, ಎಲ್ಲ ಕೂಡ ಪ್ರತಿಯೊಂದು ಕೇಳಿ ಟ್ರೀಟ್ಮೆಂಟ್ ಕೊಡ್ತಾರೆ. ಅದಕ್ಕೋಸ್ಕರ ಸಖತ್ತಾಗಿ ನಮಗೆ ಟ್ರೀಟ್ಮೆಂಟ್ ಮಾಡಿದರು. ಏನೋ ನಿನಗೇನು ಅನಿಸ್ತು? ಚೆನ್ನಾಗಿ ನೋಡಿದ್ರಲ್ಲ, ಈ ಕಡೆ ತಡಿ, ಚೆನ್ನಾಗಿ ನೋಡಿದ್ರಲ್ಲ ತವರಿಕೆರೆಗೆ. ಓಕೆ ಗೈಸ್, ಇವಾಗ ಅಜ್ಜಿಯವರು ತವರಿಕೆರೆಗೆ ಹೋಗಿ ಸ್ಪೆಕ್ಟನ್ನು ಇಸ್ಕೊಂಬರ್ತಾರೆ. ನಾನೊಂದು ಸ್ವಲ್ಪ ಇಲ್ಲಿ ಕೆಲಸ ಇದೆ, ಅದನ್ನು ಮಾಡ್ತೀನಿ. ಸೊ ಬನ್ನಿ ಲೆಟ್ಸ್ ಗೋ, ಹೋಗೋಣ. ತವರಿಕೆರೆಗೆ ಹೋಗಿ ಅಲ್ಲೇ ಇಸ್ಕೊಳ್ರಿ, ಅಲ್ಲೇ ಸ್ಪೆಕ್ಟ್ ಇದೆ ಅಂತ ಹೇಳಿದರು. ಅದಕ್ಕೋಸ್ಕರ ಅಜ್ಜಿಯವರು ಹೋಗ್ತಿದ್ದಾರೆ. ನಾನು ಇಲ್ಲೇ ಸ್ವಲ್ಪ ಕೆಲಸ ಐತೆ, ಹೋಗಿ ಬರ್ತೀಯಾ? ಸರಿ ನೋಡಿ ಗೈಸ್, ಅಜ್ಜಿಯವರಿಗೆ ಈ ಬಾಕ್ಸನ್ನು ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ. ಸ್ಪೆಕ್ಟು ತವರಿಕೆರೆಗೆ ಹೋಗಿ ಇಸ್ಕೊಳ್ರಿ, ಅಲ್ಲಿ ಬಿಟ್ಟು ಬಂದಿದ್ದೀನಿ, ಅಲ್ಲಿ ಐತೆ ಅಂತ ಹೇಳಿದ್ರು. ಅವರೆಲ್ಲ ಅವ್ರದ್ದೆಲ್ಲ ಡಾಕ್ಟರ್ದು ನಂಬರ್ ಎಲ್ಲ ಕೊಟ್ಟಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು ಅವ್ರು ಮಾಡಿ ರೆಸ್ಪಾನ್ಸ್ ಎಲ್ಲ ನೋಡಿ. ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಒಳಗಡೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು. ಸೊ ನೀವು ಕೂಡ ಬಂದು ತೋರಿಸ್ಕೊಂಡು ಹೋಗಿ ಗೈಸ್. ಆಗಿರೋರಾಗಿರ್ಬೋದು, ಆಪ್ರೇಷನ್ ಮಾಡಿಸೋರಾಗಿರ್ಬೋದು, ಯಾರಾದರೂ ಬಂದು ತೋರಿಸ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಓಕೆ ಗೈಸ್, ನಾನು ಇವಾಗ ಜಸ್ಟ್ ಮನೆಗೆ ಬಂದೆ. ಅಜ್ಜಿಯವರು ಇನ್ನೂ ಕೂಡ ಬಂದಿಲ್ಲ. ನಾನು ಬಂದಿರ್ತಾರೆ ಆಲ್ರೆಡಿ, ನಿಮಗೆ ಸ್ಪೆಕ್ಟ್ ತೋರ್ಸೋಣ ಅಂತ ಮಾಡಿದ್ದೆ, ಬಟ್ ಬಂದಿಲ್ಲ. ಬನ್ನಿ, ಇವಾಗ ಅಮ್ಮವರು ಮತ್ತೆ ಮಲ್ಕೊಂಡಿದ್ದಾರೆ. ಅವತ್ತು ಹೇಳಿದ್ದೀನಿ ನಾನು ಬಾರಮ್ಮ ಪಟ್ ಅಂತ ಹೋಗೋಣ ಚನ್ನಗಿರಿಗೆ ಅಂತ ಹೇಳಿದನ್ನು ಕೂಡ ನಾನು ಮಾತು ಕೇಳಿಲ್ಲ. ಇವತ್ತು ಮತ್ತೆ ಮಲ್ಕೊಂಡಾರೆ, ಮೈಕೈ ನೋವು ಆಗ್ತೈತೆ ಅಂತ. ಸೊ ಬನ್ನಿ, ನಾಳೆ ಪಕ್ಕ ಅವ್ರು ಏನೇ ಹೇಳಿ ಬಿಡಲಿ ಎತ್ಕೊಂಡು ಹೋಗೋದೇ. ಮತ್ತೆ ಸ್ವಲ್ಪ ಆರಾಮ ಮಾತಾಡ್ತಾ ಬೇಡ, ಹೋಗೋದು ಬೇಡ, ಅಲ್ಲಿ ಹೋಗೋದು ಬೇಡ, ಇಲ್ಲಿ ಹೋಗೋದು ಬೇಡ, ಏನು ಮಾಡೋದು ಬೇಡ, ಆರಾಮಿದ್ದೀನಿ ಹಂಗೆ ಹಿಂಗೆ ಅಂತಾರೆ. ಮತ್ತೆ ನೋಡಿ ಅವ್ರು ದಿನ ಕೆಲ್ಸಕ್ಕೆ ಹೋಗ್ಬೇಕು, ಇದು ಮಾಡಬೇಕು, ಆರಾಮು ಬೇಗ ಆಗಲ್ಲ ನನಗೆ ಅಂತ ಬಾ ಅಂತ ಕರೀತಾ ಇದ್ದೀನಿ, ಬಟ್ ಬಂದಿಲ್ಲ. ಇವತ್ತು ನೋಡಿ ಮತ್ತೆ ಮಲಗಿದ್ದಾರೆ. ಏನು ಹೇಳೋದು ಗೈಸ್ ಇವರಿಗೆ. ಬನ್ನಿ ಗೈಸ್, ಇವಾಗ ಅಮ್ಮವರು ಮಧ್ಯಾಹ್ನ ಬಂದು ಊಟ ಮಾಡಿಲ್ಲ ಅಂತೆ, ನಾನು ಕೂಡ ಏನು ತಿಂದಿಲ್ಲ. ಲೆಟ್ಸ್ ಗೋ. ಇವಾಗ ಬಂದು ಗಂಜಿನ ಮಾಡಿಕೊಡು ಅಂತ ಮಧ್ಯಾಹ್ನ ತಿಂದಿಲ್ಲ. ಬೆಳಗ್ಗೆ ಒಂದು ಸ್ವಲ್ಪ ಮುದ್ದೆ ಅನ್ನ ಸಾಂಬಾರು ಊಟ ಮಾಡೋಗಿದ್ದ ಅಮ್ಮವರು, ಇನ್ನೂ ಕೂಡ ಏನು ತಿಂದಿಲ್ಲ. ಬಂದು ಬೆಡ್ಶೀಟ್ ಹಾಕೊಂಡು ಮಲ್ಕೊಂಡವ್ರೆ. ಹೆಂಗಾಗ್ಬೇಕು ಹೇಳಿತ್ತು. ಬನ್ನಿ, ಇವಾಗ ಈ ರವೆ ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ರವೆ ಗಂಜಿ ಮಾಡಿ ಅಮ್ಮವ್ರಿಗೆ ಕೊಡೋಣ. ಒಂದು ಸ್ವಲ್ಪ ಕುಡಿದು, ಅವತ್ತು ಸಿಸ್ಟರ್ ಕೊಟ್ಟಿರೋ ಮಾತ್ರೆ ಇದ್ದಾವೆ, ಒಂದೊಂದು ಸ್ವಲ್ಪ ನುಂಗಿ ಇದ್ದರೆ ಸ್ವಲ್ಪ ಆರಾಮಾಗ್ತಾರೆ. ಅವಾಗ ನೋಡೋಣ ಅಂತ. ಬನ್ನಿ ಗೈಸ್, ಮಾಡಿಕೊಡೋಣ. ಈಗ ಇವಾಗ ರವೆ ಹಾಕಿದ್ದೀನಿ, ಒಂದು ಸ್ವಲ್ಪ ಹುರಿದ್ಬಿಟ್ಟು ಅದಾದ್ಮೇಲೆ ಬೆಲ್ಲ ಹಾಕಿದ್ದೀನಿ. ಈ ಥರ ಗೂರಾಡ್ತಾನೇ ಇರಬೇಕು ಗೈಸ್, ಇಲ್ಲ ಅಂತ ಅಂದರೆ ಅದು ಹೆಂಗೆಂಗೋ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಸಣ್ಣಕ್ಕೆ ಇಡ್ಕೊಳ್ಳೋಣ, ಸಣ್ಣಕ್ಕೆ ಹಿಡ್ಕೊಂಡು ಗೂರಾಡ್ತಾನೇ ಇರಬೇಕು. ಇಲ್ಲ ಅಂತ ಅಂದರೆ ಗಟ್ಟಿ ಹೋಗುತ್ತೆ. ಓಕೆ ಗೈಸ್, ಅಜ್ಜಿಯವರು ತವರಿಕೆರೆಯಿಂದ ಇವಾಗ ಬಂದರು, ಟೀ ಮಾಡ್ತಿದ್ದಾರೆ. ಇವಾಗ ಹೆಂಗೆ ಚೆನ್ನಾಗಿ ಕಾಣ್ತವೆ ನಾವ? ಹಾಂ, ಎಲ್ಲ ಚೆನ್ನಾಗಿ ಕಾಣ್ತಾವ. ನೋಡಿ ಗೈಸ್, ಅಜ್ಜಿಯವ್ರನ್ನ ಇಷ್ಟು ದಿನ ಸ್ಪೆಕ್ಟ್ ಇಲ್ದಲೇ ನೋಡಿದ್ರಿ, ಇಷ್ಟು ವರ್ಷ. ಇವಾಗ ನೋಡಿ ಗೈಸ್, ಸ್ಪೆಕ್ಟ್ ಹಾಕೊಂಡು ಹೆಂಗೆ ಕಾಣ್ತಿದ್ದಾರೆ. ಸ್ಪೆಕ್ಟ್ ಇದ್ದಿದ್ದು ಚೆನ್ನಾಗಿ ಕಾಣ್ತೈತೆ ಅಥವಾ ಸ್ಪೆಕ್ಟ್ ಇಲ್ಲೂ ಚೆನ್ನಾಗಿ ಕಾಣ್ತೈತೆ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ನೋಡಿ ಹಿಂಗೆ ಕಾಣ್ತಿದ್ದಾರೆ. ಆದರೂ ಪರವಾಗಿಲ್ಲ ಗೈಸ್, ಚೆನ್ನಾಗೈತೆ ಕ್ವಾಲಿಟಿ ಎಲ್ಲ. ನಾನು ಮುಟ್ಟು ನೋಡಿದೆ ಅವಾಗಲೇ, ಚೆನ್ನಾಗೈತೆ ಸ್ಪೆಕ್ಟ್ ಎಲ್ಲ. ಏನು ಹೇಳ್ತೀಯವ, ಚೆನ್ನಾಗಿ ಕಾಣ್ತೈತಲ್ಲ? ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.
ನೋಡೋಣ. ಅಮ್ಮವ್ರಿಗೆ ಹಾಸ್ಪಿಟಲ್ಗೆ ನಾಳೆ ಪಕ್ಕ ಕರ್ಕೊಂಡು ಹೋಗಲೇಬೇಕು ಅಂತ ಇದ್ದೀನಿ, ಕರ್ಕೊಂಡು ಹೋಗ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ ಗೈಸ್. ಟೇಕ್ ಕೇರ್, ಬೈ ಬೈ ಗೈಸ್.